ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು. ಈ ಸಂಚಿಕೆ ಬರೋದು ಒಂದು 3-4 ದಿನ ತಡ ಆಯಿತು, ದಯಮಾಡಿ ಕ್ಷಮಿಸಿ. ಅನೇಕರು ಯಾಕೆ ನಿಮ್ಮ ಎಪಿಸೋಡು ಸಂಚಿಕೆಗಳು ನಿಂತೋದವಲ್ಲ, ಏನಾದ್ರು ಮುಂದೆ ಬರುತ್ತವಾ ಅಥವಾ ಇಷ್ಟೇ ಎಪಿಸೋಡ್ ನಿಲ್ಲಿಸ್ಬಿಡ್ತಾರ ಹೇಗೆ ಅಂತ ಕೇಳಿದ್ರು. ಅಂದ್ರೆ ಅರ್ಥ, ಸುಮಾರು ಜನ ನನ್ನ ಈ ಸಂಚಿಕೆಗಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತು. ಅವ್ರಿಗೆ ಹೇಳಿದೆ ಇಲ್ಲ ಮತ್ತೆ ಸಂಚಿಕೆ ಶುರು ಆಗುತ್ತೆ. ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಒಂದು 3-4 ದಿನ ತಡ ಆಗಿದೆ ಅಷ್ಟೇನೆ. ಪ್ರತಿ ವಾರ ಒಂದೊಂದು ಸಂಚಿಕೆ ಈ ಸಂಸ್ಕೃತಿ ಚಾನೆಲ್ ನಲ್ಲಿ ಬರುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿದೆ. ನಾನು ಕಳೆದ ಸಂಚಿಕೆಯಲ್ಲಿ 6ನೇ ಸಂಚಿಕೆಯಲ್ಲಿ ಅನ್ಸುತ್ತೆ ಮೌಢ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಮೌಢ್ಯ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಏನೆಲ್ಲ ಅವಾಂತರಗಳನ್ನು ಸೃಷ್ಟಿಸುತ್ತೆ, ಹೇಗೆಲ್ಲ ಅನಾಹುತಗಳು ಆಗ್ತವೆ ಅದರಿಂದ ಅಂತ ಹೇಳಿ ಒಂದು ಉದಾಹರಣೆಯೊಡನೆ ನಾನು ಅದನ್ನು ತಮ್ಗೆ ಹೇಳಿದ್ದೆ. ಅದರ ಮುಂದುವರೆದ ಭಾಗವಾಗಿ ಈ ಮೌಢ್ಯ ಅಂತಕ್ಕಂಥದ್ದು ಇವತ್ತು ನೆನ್ನೆದೇನಲ್ಲ, ಸಾವಿರಾರು ವರ್ಷಗಳಿಂದ ಇದು ಅನೂಚಾನವಾಗಿ ಪ್ರಪಂಚದ ಎಲ್ಲ ಜನರಲ್ಲಿ, ಎಲ್ಲ ಸಂಸ್ಕೃತಿಯಲ್ಲಿ ಬೆರೆತುಕೊಂಡು ಬಂದಿರುವಂತ ಒಂದು ಇದು ವಿಷಯ ಮೌಢ್ಯ ಅಂತಕ್ಕಂಥದ್ದು. ನಾವು ಹೇಗೆ ಮುಂದುವರೆದ ದೇಶ ಅಂತ ಅನ್ಕೊಂತೀವೋ, ನಮಗಿಂತನೂ ತುಂಬಾ ಮುಂದುವರೆದ ದೇಶ ಅನ್ಕೊಳ್ಳೋ ಅಮೆರಿಕಾದ, ಬಹುಶಃ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೆರಿಕದಲ್ಲೂ ಕೂಡ ಈ ಮೌಢ್ಯ ಹೊರತಾಗಿಲ್ಲ. ಅಲ್ಲೂ ಬೇಕಾದಷ್ಟು ಮೌಢ್ಯಗಳಿದಾವೆ. ಹಾಗೆ ನೋಡೋಕೋರು ಇವತ್ತಿಗೂ ಅವರಿಗೆ 13ನೇ ತಾರೀಕು ಅಶುಭ. 13ನೇ, ನೀವು ಬಹುಶಃ ಅಮೆರಿಕಕ್ಕೆ ಅಲ್ಲ, ನಮ್ಮಲ್ಲೇ ಕೆಲವು ಹಾಸ್ಪಿಟ್ಲ್ಗಳಲ್ಲಿ, ಕ್ರಿಶ್ಚಿಯನ್ಸ್ ಸ್ಕೂಲ್ಗಳಲ್ಲಿ, ಅವ್ರ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ನೋಡೋದು ಇವತ್ತು ಅಲ್ಲಿ 13ನೇ ನಂಬರ್ ರೂಮು ನಮಗೆ ಕಾಣಸಿಗಲ್ಲ, ಅಥವಾ 13ನೇ ನಂಬರ್ ವಾರ್ಡ್ ನಮಗೆ ಸಿಗಲ್ಲ. ಯಾಕೆಂತಂದ್ರೆ 13ನೇ ನಂಬರ್ ಕಂಡ್ರೆ ಅಷ್ಟು ಭಯ ಅವ್ರಿಗೆ. ಅದೇನೋ 13ನೇ ನಂಬರ್ ಕಂಡ್ರೆ ಹಾಕಿದ್ರೆ ಅದು ಅಶುಭ ಆಗುತ್ತೆ, ಅದು ಒಳ್ಳೇದಲ್ಲ ಅಂತನ್ನೋ ನಂಬಿಕೆ ಈ 21ನೇ ಶತಮಾನದಲ್ಲೂ ಅವ್ರನ್ನ ಬೆಂಬಿಡದೆ ಕಾಡ್ತಾ ಇರುವಂತದ್ದು. ಅದಕ್ಕೆ ಈ ಸೈಕಾಲಜಿಯಲ್ಲಿ ಒಂದು ಹೆಸರನ್ನೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ, ಟ್ರಿಸ್ಕಾಯ್ಡ್ ಡೆಕಾಫೋಬಿಯಾ ಅಂತ ಹೇಳಿ. ಆ 13ನೇ ನಂಬರ್ ಭಯಕ್ಕೆ ಒಂದು ಟರ್ಮ್ನೇ ಕಾಯನ್ ಮಾಡ್ಬಿಟ್ಟಿದ್ದಾರೆ. ಅಂತಂದ್ರೆ ಈ 13ನೇ ನಂಬರ್ನ ನಾವು ಸಂಖ್ಯೆನ ಬಳಸಿದ್ರೆ ಅದು ಒಳ್ಳೇದಾಗಲ್ಲ ಅಂತ. ಯಾಕೆ ಅಂತಂದ್ರೆ ಜೀಸಸ್ನ ಕ್ರೂಸಿಫಿಕೇಶನ್ ಆಗೋ ಹಿಂದಿನ ದಿನ ಲಾರ್ಡ್ ಸಪ್ಪರ್ ಅಂತ ಹೇಳಿ ರಾತ್ರಿ 5ಕ್ಕೆ ಅಲ್ಲಿ 13 ಜನ ಅಲ್ಲಿ ಇದ್ರು. ಆ ಕಾರಣದಿಂದಾಗಿ ನೆಕ್ಸ್ಟ್ ಡೇ ಅವರು ಕ್ರೂಸಿಫಿಕೇಶನ್ ಆಗುತ್ತೆ. ಹಂಗಾಗಿ ಆ 13 ನಮಗೆ ಒಳ್ಳೆ ನಂಬರ್ ಅಲ್ಲ ಅಂತ ಹೇಳಿ ಇವತ್ತು ಅವರು ನಂಬ್ಕೊಂಡಿದ್ದಾರೆ. ಬಹುಶಃ ಅಮೆರಿಕದಲ್ಲೇ ಅಲ್ಲ, ಗ್ರೀಸ್ನ ಆಗ್ಬೋದು, ಅಥವಾ ಬೇರೆ ಬೇರೆ ದೇಶಗಳದ್ದಾಗ್ಬೋದು, ಸ್ಪ್ಯಾನಿಷ್ ಆಗ್ಬೋದು, ಅಥವಾ ಸ್ಪೈನ್ ಆಗ್ಬೋದು, ಅಲ್ಲೆಲ್ಲರೂ ಇದನ್ನೇ ಒಂದು ರೀತಿ ನಂಬಿಕೊಂಡು ಬಂದಿರುವಂತದ್ದು. ಇಡೀ ಜಗತ್ತು ನಿಂತಿರೋದು ನಂಬಿಕೆಗಳ ಮೇಲೆ, ಆದ್ರೆ ಮೂಢನಂಬಿಕೆಗಳ ಮೇಲಲ್ಲ. ಈ ಮೂಢನಂಬಿಕೆ ಅಂತಕ್ಕಂಥದ್ದು ನಮ್ಮನ್ನ ಪಾತಾಳಕ್ಕಿಳಿಸುವಂಥದ್ದು, ಜೊತೆಗೆ ಅದು ಬೇಸ್ಲೆಸ್ ಅಂತ ಅನ್ನುವಂಥದ್ದು ಕೂಡ ಆಗಿದೆ. ಬಹುಶಃ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ನಮ್ಮ ಸಾಕ್ಷರತೆ 12% ಇತ್ತು. ಆದ್ರೆ 2011 ಹೊತ್ತಿಗೆ ಅದು 74% ಸಾಕ್ಷರತೆ ಆಯ್ತು. ಲಿಟ್ರಸಿ ರೇಟ್ ಅಂತ ಏನ್ ಕರಿತೀವಿ, ಅದು 74% ಆಯ್ತು. ಇವತ್ತು 23-24ನೇ ಸಾಲಿನಲ್ಲಿ ನಮ್ಮ ಲಿಟ್ರಸಿ ರೇಟ್ 81% ಹೋಗಿದೆ. ಲಿಟ್ರಸಿ ರೇಟ್ ಜಾಸ್ತಿ ಆಯ್ತು, ಸಾಕ್ಷರತಾ ರೇಷಿಯೋ ಜಾಸ್ತಿ ಆಯ್ತು, ಅದರ ಸಂಖ್ಯೆ ಜಾಸ್ತಿ ಆಯ್ತು, ನಾವು ವಿದ್ಯಾವಂತರಾದ್ವು, ಅಕ್ಷರಸ್ಥರಾದ್ವು. ಆದ್ರೆ ಮೌಢ್ಯಗಳನ್ನ ನಾವು ಬಿಡೋಕ್ ತಯಾರಿಲ್ಲ, ಬಿಡ್ಲಿಲ್ಲ. ಬಹುಶಃ ನಮ್ಮಲ್ಲಿ ಮಿಜೋರಾಂ ಹೈಯೆಸ್ಟ್ ಪರ್ಸೆಂಟೇಜ್ ಲಿಟ್ರಸಿ ರೇಟ್ ಅಲ್ಲಿ 98% ಇದೆ. ಅದು ಬಿಟ್ರೆ ನೆಕ್ಸ್ಟ್ ಕೇರಳದಲ್ಲಿ 96% ಇದೆ. ಲೋಯೆಸ್ಟ್ ರೇಟ್ ಅಂತಂದ್ರೆ ಬಿಹಾರದಲ್ಲಿ 74% ಇದೆ. ಆದರೂ ಇಷ್ಟೆಲ್ಲ ಲಿಟ್ರಸಿ ರೇಟ್ ಇದ್ರೂ ಕೂಡ ಕೇರಳದಲ್ಲಿ ಹೈಯೆಸ್ಟ್ ಲಿಟ್ರಸಿ ರೇಟ್ ಅಂಡ್ ಹೈಲಿ ಸೂಪರ್ಸ್ಟಿಷಿಯಸ್ ಸ್ಟೇಟ್. ಅದು ಲಿಟ್ರಸಿ ರೇಟ್ ತುಂಬಾ ಜಾಸ್ತಿ ಇದೆ, ಹಾಗೇನೆ ಮೌಢ್ಯ ಕೂಡ ಜಾಸ್ತಿ ಇದೆ. ಇವತ್ತಿಗೂ ಅಲ್ಲೇನ್ ಮೌಢ್ಯ ಏನ್ ಕಮ್ಮಿ ಆಗಿಲ್ಲ. ಏನೋ ಯಾರನ್ನೋ ಬಲಿ ಕೊಟ್ರೆ ಒಳ್ಳೇದಾಗತ್ತೆ ಅನ್ನೋದು ನಂಬಿಕೆ ಇವತ್ತಿಗೂ ಇದೆ. ಅದನ್ನು ನಾವು ಪತ್ರಿಕೆಗಳಲ್ಲಿ ನಾವು ಸುಮಾರು ಅದನ್ನ ನೋಡಿದ್ದೀವಿ. ನಮ್ಮಲ್ಲಿ
ಈ ಮಂಗಳವಾರ ತಗೊಂಡ್ರೆ, ಮಂಗಳವಾರ ಹೆಸರಲ್ಲೇ ಮಂಗಳ ಇದ್ರು ಅದು ಎಲ್ರಿಗೂ ಅಮಂಗಳವಾಗಿ ಉಳಿದು ಬಿಟ್ಟಿದೆ. ಮಂಗಳವಾರ ಯಾವುದನ್ನೇ ಒಳ್ಳೆ ಕೆಲಸ ಮಾಡೋದಾಗ್ಲಿ, ಈವನ್ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ರಿಜಿಸ್ಟ್ರೇಷನ್ ಕೂಡ ಆಗಲ್ಲ. ಮಂಗಳವಾರ ಮಂಗಳ ಕಾರ್ಯಗಳು ಯಾವುದು ನಡೆಯಲ್ಲ. ಮದುವೆ, ಮುಂಜಿ, ಮತ್ತೊಂದು ಏನು ಅವತ್ತು ನಡೆಯಲ್ಲ. ಏನಂದ್ರೆ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ, ನಾವು ಮಂಗಳವಾರ ನಮ್ಗೆ ಒಳ್ಳೇದಲ್ಲ, ಅವತ್ತೇನಾದ್ರು ನಾವು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅಥವಾ ಕೆಲಸ ಮಾಡಿದ್ರೆ ಅದರಿಂದ ಹಾನಿನೇ ಹೊರತು ನಷ್ಟನೇ ಹೊರತು ಲಾಭ ಆಗಲ್ಲ, ತೊಂದರೆ ಆಗುತ್ತೆ ಅದರಿಂದ ಅನ್ನೋ ಒಂದು ನಂಬಿಕೆನಲ್ಲಿ ಇವತ್ತಿಗೂ ನಾವು ಬದುಕ್ತಾ ಇದ್ದೀವಿ. ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರು ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಯಾವಾಗ್ಲೂ ರಶ್. ಅದನ್ನ ಕೇಳ್ತೀನಿ, ನೀನ್ ಯಾವತ್ತಪ್ಪ ಬರ್ಬೇಕು ನಿನ್ ಕ್ಲಿನಿಕ್ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಮಂಗಳವಾರ ಶುಕ್ರವಾರ ಬಾರೋ, ಅವತ್ತು ರಶ್ ಇರಲ್ಲ, ಅವತ್ತು ನಮ್ ಕ್ಲಿನಿಕ್ ಖಾಲಿ ಇರುತ್ತೆ ಅಂತ. ಏನ್ ಸಮಾಚಾರ ಅಂತ ಕೇಳಿದೆ. ಇಲ್ಲ ಮಂಗಳವಾರ ಶುಕ್ರವಾರ ಯಾರು ಹಣ ಬಿಚ್ಚಲ್ಲ, ದುಡ್ಡು ಕೊಡಲ್ಲ. ಈಗ ನನ್ನ ಕ್ಲಿನಿಕ್ ಬಂದ್ರೆ ದುಡ್ಡು ಕೊಡ್ಬೇಕಾಗುತ್ತೆ, ಮೆಡಿಸಿನ್ ಪರ್ಚೇಸ್ ಮಾಡ್ಬೇಕಾಗುತ್ತೆ, ಹೆಂಗೋ ಒಂದಿನ ತಳ್ಳಿಬಿಡ್ತಾರೆ. ನೆಕ್ಸ್ಟ್ ಡೇ ತುಂಬಾ ರಶ್ ಇರುತ್ತೆ, ಬುಧವಾರ ಮತ್ತು ಶನಿವಾರ. ಸೊ ಮಂಗಳವಾರ ಬಂದ್ಬಿಡು. ಸೊ ಮಂಗಳವಾರ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಡಾಕ್ಟರ್ ಕ್ಲಿನಿಕ್ ಹೋಗಿ ದುಡ್ಡು ಕೊಡೋದಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ, ಒಂದು ಮೆಡಿಸಿನ್ ತಗೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ಅವತ್ತು ನಾವು ಕ್ಷೌರಿಕರ ಅಂಗಡಿಗಳಿಗೆ ನಾವು ಹೋಗಲ್ಲ, ನೈಲ್ಸ್ ಕಟ್ ಮಾಡಲ್ಲ, ನಾವು ಯಾರು ಆಗ್ಬಿಡುತ್ತೆ ಅಂತ ತಲೆ ಕೂದಲನ್ನ ನಾವು ಕತ್ತರಿಸ್ಕೊಡಲ್ಲ, ಊರುಗಳನ್ನ ನಾವು ಕತ್ತರಿಸ್ಕೊಡಲ್ಲ. ಹಾಗಾಗಿ ಆ ಒಂದು ದಿನವನ್ನ ಏನೋ ಒಂದು ಈ ತರದ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು ಅನ್ನುವಷ್ಟರ ಮಟ್ಟಿಗೆ ಈ 21ನೇ ಶತಮಾನದಲ್ಲೂ ನಾವು ಅದನ್ನ ಬೆಳೆಸ್ಕೊಂಡು ಬಂದಿದ್ದೀವಿ, ನಡೆಸ್ಕೊಂಡು ಬಂದಿದ್ದೀವಿ. ಅದೇ ದಿಕ್ಕಿನ ನಾವು ಇವತ್ತು ಹೋಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಏನಾದ್ರು ಈಗ ನಾವು ಇವತ್ತಿಗೂ ಈ ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ಈ ಕಾಲಗಳನ್ನ ನಂಬಿಕೊಂಡೇ ನಾವೆಲ್ಲ ಶುಭ ಕಾರ್ಯಗಳನ್ನು ಮಾಡ್ತಿರೋದು. ಸೊ ರಾಹು ಕಾಲದಲ್ಲಿ ಏನು ಕೆಲಸ ಮಾಡಬಾರ್ದು, ಯಾವುದೇ ಮಂಗಳ ಕಾರ್ಯ ನಡೆಸಬಾರ್ದು, ಎಲ್ಲೋ ಹೊರಗೆ ಹೋಗ್ತಿದೀವಿ ಒಳ್ಳೆ ಕೆಲಸಕ್ಕೆ, ಆ ಕಾಲದಲ್ಲಿ ಹೋಗ್ಬಾರ್ದು. ಇವೆಲ್ಲ ಇವತ್ತಿಗೂ ನಮ್ಮಲ್ಲಿ ಮನೆ ಮಾಡಿರುವಂತ ಮೌಢ್ಯ, ಜಾಡ್ಯ. ಉದಾಹರಣೆಗೆ ಭಾನುವಾರ ಸಂಜೆ 4:30ರಿಂದ 5:45ವರೆಗೆ ರಾಹು ಕಾಲ. ಪ್ರತಿದಿನ ಒಂದೊಂದು ಸಮಯಕ್ಕೆ ಇರುತ್ತೆ. ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಿದ್ದೀನಿ. ಭಾನುವಾರ 4:15ರಿಂದ ಸಂಜೆ 5:45ವರೆಗೆ ರಾಹು ಕಾಲ. ಸೊ ಆ ಕಾಲಘಟ್ಟದಲ್ಲಿ, ಆ ಸಮಯದಲ್ಲಿ ಯಾವುದನ್ನು ಒಳ್ಳೆ ಕೆಲಸ ಮಾಡಲ್ಲ, ಹೊರಗೆ ಹೋಗಲ್ಲ, ಏನಾದ್ರು ಬೇರೆಯವ್ರ ಮನೆಗೋ ಒಳ್ಳೆ ಶುಭ ಕಾರ್ಯಕ್ಕೋ ಹೋಗುದೋ ಮತ್ತೊಂದು ಮಾಡೋದು ಮಾಡಲ್ಲ. ಅದಕ್ಕೆ ಒಬ್ರು ರ್ಯಾಷನಲಿಸ್ಟಿಕ್ ಅಪ್ರೋಚ್ ಇರುವಂತವ್ರು ಒಬ್ಬರನ್ನ ಯಾವುದೋ ಒಂದು ಭಾಷಣದಲ್ಲಿ ಅವ್ರ ಮಾತನ್ನು ಕೇಳಿದೆ. ಅವ್ರ ಹೆಸರು HL ಕೇಶವಮೂರ್ತಿ ಅಂತ ಹೇಳಿ, ತಮಗೆ ಗೊತ್ತಿರ್ಬೋದು ವೀಕ್ಷಕರಿಗೆ. ತುಂಬಾ ವೈಚಾರಿಕ ಪ್ರಜ್ಞೆ ಉಳ್ಳಂತ ಪ್ರೊಫೆಸರ್ ಆಗಿದ್ರು. ಅವರು ಮಂಡ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ಅವ್ರು ಹೇಳ್ತಾ ಇದ್ರು, ನೋಡಿ, ಈ ರಾಹು ಕಾಲ 2 ಗಂಟೆ ಬರುತ್ತೆ, 1 ಗಂಟೆ ಬರುತ್ತೆ, 1:15 ಗಂಟೆ ಬರುತ್ತೆ. ಆ ಕಾಲದಲ್ಲಿ ನಾವೆಲ್ಲೂ ಹೋಗ್ಬಾರ್ದು, ಮಾಡಬಾರ್ದು, ಬಿಡಬಾರ್ದು ಅಂತೆಲ್ಲ ಮಾಡ್ತೀವಿ. ಆದ್ರೆ ಎಷ್ಟು ಟ್ರೈನ್ಗಳು, ಎಷ್ಟು ಏರೋಪ್ಲೇನ್ಗಳು, ಎಷ್ಟು ಬಸ್ಗಳು ಆ ಸಮಯದಲ್ಲಿ ಸ್ಟೇಷನ್ ಬಿಟ್ಟು ಹೋಗ್ತವೆ. ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ ಹೋಗ್ತವೆ, ಬಸ್ ಸ್ಟ್ಯಾಂಡ್ ಇಂದ ಬಸ್ಗಳು ಹೋಗ್ತವೆ, ಏರೋಡ್ರಮ್ ಇಂದ ಏರೋಪ್ಲೇನ್ಗಳು ಮೂವ್ ಆಗ್ತವೆ. ಏನು ಹೋದವೆಲ್ಲ ಆಕ್ಸಿಡೆಂಟ್ ಆಗಿದಾವೆ. ಹಾಗಾದ್ರೆ ಆ ಸಮಯದಲ್ಲಿ 6:45 ಅಥವಾ 4:45 ಅಥವಾ 4:15 5:45ವರೆಗೆ ಇಲ್ಲವಲ್ಲ, ಯಾವ ಆಕ್ಸಿಡೆಂಟ್ ಆಗಿಲ್ಲ. ಅದೇ ನೋಡಿ, ಈ ತೀರ್ಥಯಾತ್ರೆ ಹೋಗ್ತಾರೆ. ಉದಾಹರಣೆಗೆ ಅಯ್ಯಪ್ಪ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಯಾವುದೇ ಈ ತರ ಪುಣ್ಯಕ್ಷೇತ್ರಗಳು ಹೋದಾಗ ಒಂದು ಬಸ್ಸೋ, ವ್ಯಾನೋ, ಕಾರೋ ಮಾಡ್ಕೊಂಡು ಹೋಗ್ತಾರೆ ಒಟ್ಟಿಗೆ ಸಾಮೂಹಿಕವಾಗಿ. ಆ ಬಸ್ಗೆ ಎಲ್ಲ ಅಲಂಕಾರ ಮಾಡಿ, ನಿಂಬೆಹಣ್ಣು ಹಚ್ಚಿ, ಕಾಯಿ ಹೊಡೆದು, ಪೂಜೆ ಮಾಡಿ, ಗಂಧದ ಕಡ್ಡಿ, ಗಂಧ ಎಲ್ಲ ಹಚ್ಚಿ ಈ ಶುಭ ಗಳಿಗೆಯಲ್ಲೇ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಅದು ಎಷ್ಟು ಬಸ್ಸು ಅಥವಾ ಎಷ್ಟು ವಾಹನಗಳು ಹೋಗ್ತಾನೋ ಬರ್ತಾನೋ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಅದರಿಂದ ಪ್ರಾಣಹಾನಿ ಆಗಿಲ್ವಾ? ಅಂದ್ರೆ ನಮಗೆ ಮುಖ್ಯವಾಗಿರೋದು ಕಾಲ ಅಲ್ಲ. ಈಗ ಡ್ರೈವರ್ ಮುಖ್ಯನೇ ಹೊರತು ನೀವು ಯಾವ ಸಮಯದಲ್ಲಿ ಹೊರಟೆ ಅನ್ನೋದು ಮುಖ್ಯ ಅಲ್ಲ. 4:15 ಹೊರಟಿಯೋ 5:15 ಹೊರಟಿಯೋ ಅದು ಬೇರೆ ಪ್ರಶ್ನೆ. ಆದ್ರೆ ಎಲ್ಲಾ ಸರಿ ಇದ್ದು ಡ್ರೈವರ್ ಸರಿ ಇಲ್ಲದೆ ಹೋಗ್ಬಿಟ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಪಘಾತ ಆಗ್ಬೋದು, ಜೀವ ಹಾನಿ ಆಗ್ಬೋದು. ಸೊ ಹೀಗಾಗಿ ಸಮಯ ಏನು ಮಾಡಲ್ಲ. ಸಮಯ 24 ಗಂಟೆ ಇರೋದು. 24 ಗಂಟೆ ಸಮಯದಲ್ಲಿ ನಾವು ಎಲ್ಲವೂ ಕ್ರಿಯಾಶೀಲರಾಗಿರ್ತೀವಿ, ಒಂದಲ್ಲ ಒಂದು ಕೆಲಸ ಮಾಡ್ತಿರ್ತೀವಿ. ಹೀಗಾಗಿ ಸಮಯವನ್ನ ನಾವು ದೂರೋದು ಸರಿಯಲ್ಲ ಅಂತ ಅವರ ಒಂದು ಮಾತಿನ ಅರ್ಥ ಆಗಿತ್ತು. ಸೊ ಹಾಗೇನೆ ನಾವು ಈವನ್ ನಾವು ಹಳ್ಳಿಯಲ್ಲೆಲ್ಲ ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಾಯಿಯವರು ಈ ಹೊಟ್ಟೆ ನುಲ್ತಾನೋ ಏನೋ ಅಥವಾ ಒಂದು ಆದ್ರೆ ಈ ಕಾರ್ಲಂಜು ಅಂತ ಹಾಕೋರು. ಈ ಮೊದಲೆಲ್ಲ ನಮ್ಮ ಹಳ್ಳಿನಲ್ಲಿ ಗುಡಿಸಲು ಜಾಸ್ತಿ ಇದ್ದು, ಒಂದು 4-5 ಗುಡಿಸಲ್ದೋ ಅಥವಾ 3 ಅಥವಾ 5 ಗುಡಿಸಲ್ದೋ 5 ಗುಡಿಸಲ್ದೋ ಗರಿಗಳು ತಗೊಂಡ್ಬಂದು ಅಥವಾ ಹುಲ್ ಕಡ್ಡಿಯನ್ನು ಎಳ್ಕೊಂಡ್ಬಂದು
ಅದನ್ನೆಲ್ಲ ಒಂದು ಕುಡಿಕೆಯಲ್ಲಿ ಹಾಕಿ ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಒಂದು ತಟ್ಟೆನಲ್ಲಿ ನೀರು ತುಂಬಿ ಅದಕ್ಕೆ ಅರಿಶಿನ, ಮೆಣಸಿನಕಾಯಿ ಅದು ಇದು ಎಲ್ಲ ಹಾಕ್ಬಿಟ್ಟು ಈ ನೀರು ತುಂಬಿದ ಯಾವುದು ಇದಕ್ಕೆ ನಮ್ಮ ಕುಡಿಕೆ ಒಳಗಡೆ ಹುಲ್ಲೆಲ್ಲ ತುಂಬಿ ಬೆಂಕಿ ಹಾಕ್ಬಿಟ್ಟು ಎಲ್ಲ ಆದ್ಮೇಲೆ ಅದು ದಬಾಕೋರು, ಬೋರ್ಲಾಗಿಡೋರು. ಆ ನೀರ್ನೆಲ್ಲ ಹೀರ್ಕೋತಿತ್ತು. ನೋಡಿದ್ಯಾ ನಿನ್ಗೆ ಎಷ್ಟು ಹೊಟ್ಟೆ ಇದಾಗಿದೆ, ಈಗ ಬಿಟ್ಬಿಡುತ್ತೆ ಬಿಡಿ, ನೋಡಿ ಹೆಂಗ್ ಹೀರ್ಕೊಂಡ್ಬಿಡ್ತು, ಹೆಂಗ್ ಸೌಂಡ್ ಮಾಡುತ್ತೆ, ಕೊರೋ ಸೌಂಡ್ ಮಾಡ್ತಿದೆ, ಈಗ ನಿನ್ನ ಸರಿ ಹೋಗ್ಬಿಡುತ್ತೆ, ನಿನ್ನ ಆರೋಗ್ಯ, ನಿನ್ನ ಹೊಟ್ಟೆ ನೋವೆಲ್ಲ ಹೋಯ್ತು. ಒಂದ್ ರೀತಿ ಸೈಕಲಾಜಿಕಲ್ ನಮ್ಗೆ ಹೌದು ನನ್ನ ಹೊಟ್ಟೆನೋ ಹೋಯ್ತು ಅಂತ ನಮ್ಗೆ ಅನ್ಸೋದು. ಆದ್ರೆ ವೈಜ್ಞಾನಿಕವಾಗಿ ನಾನು ಮುಂದುವರೆದು ಯೋಚನೆ ಮಾಡಿದಾಗ ಆ ಕುಡಿಕೆ ಒಳಗಡೆ ಬೆಂಕಿ ಹಾಕಿ ಎಲ್ಲ ಮಾಡಿ ಆದಾಗ ಅಲ್ಲೇ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಒಳಗಡೆ ಗಾಳಿ ಇತ್ತು, ಆ ಬೆಂಕಿ ಹಾಕಿದಾಗ ಗಾಳಿ ಎಲ್ಲ ಆಚೆ ಬಂತು. ಹಾಗೆ ಅದನ್ನ ಬೋರ್ಲಿಟ್ಟಾಗ ಒಳಗಡೆ ನೀರ್ನ ಅದು ಒಳಗಡೆ ಎಳ್ಕೊಳ್ಳುತ್ತೆ. ಸಕ್ಕಿಂಗ್ ಪ್ರೋಸೆಸ್ ಅದು ಎಳ್ಕೊಳ್ಳುವಂತ ಕ್ರಿಯೆ ಅದು. ಸೊ ಅದು ವೈಜ್ಞಾನಿಕವಾಗಿ ನಡೆಯುವಂತ ಕ್ರಿಯೆ. ಅದು ಇವತ್ತಿಗೂ ನಮ್ಮ ಹಳ್ಳಿನಲ್ಲಿ ಅದು ನಡೀತಾನೆ ಇದೆ. ಎಷ್ಟರ ಮಟ್ಟಿಗೆ ನಡೀತಿದೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಹಳ್ಳಿಗಳು ಕೂಡ ಶಕ್ನ ಹೇಳ್ತಾವೆ, ಓ ಹಳ್ಳಿ ನುಡೀತು, ಒಳ್ಳೆಗಳಿಗೆ ಒಳ್ಳೆ ಲಚ್ಕೊಟ್ಬಿಡ್ತು, ಏನೋ ಒಳ್ಳೇದಾಗತ್ತೆ ಅಂತ ಅನ್ನೋದು. ನಾನೇನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲೇ ಈ ಹಳ್ಳಿಗಳು ಮೈ ಮೇಲೆ ಬಿದ್ರೆ, ತಲೆ ಮೇಲೋ ಭುಜದ ಮೇಲೋ ಬೆನ್ ಮೇಲೋ ಎಲ್ಲೋ ಬಿದ್ರೆ ಅಪಶಕುನ, ಇದು ಬೀಳ್ಬಾರ್ದಾಗಿತ್ತು, ನಿನ್ ತಲೆ ಮೇಲೆ ಬೀಳ್ಬಾರ್ದಾಗಿತ್ತು, ನಿನ್ ಭುಜದ ಮೇಲೆ ಬೀಳ್ಬಾರ್ದು. ಯಾವ ಭುಜದಕ್ಕೆ ಬಿತ್ತು? ಎಡಕ್ ಬಿತ್ತ, ಬಲಕ್ ಬಿತ್ತ? ಓ ಎಡಗಡೆ ಬಿತ್ತ, ಅದ್ರ ಒಳ್ಳೇದಾಗಲ್ಲ. ಒಂದ್ ಕೆಲಸ ಮಾಡು, ನಮ್ಮೂರಲ್ಲಿ ಅವ್ನು ಯಾವನೋ ಒಬ್ಬ ಮೇಲ್ಗಡೆ ಮನೆಯವನು ಕಂಚಿಗೆ ಹೋಗಿದ್ ಬೈದಾನೆ, ಅವ್ನು ಹಳ್ಳಿ ನೋಡ್ಕೊಂಡ್ ಬೈದಾನೆ, ಅದನ್ನ ಅವನು ಮಾತಾಡ್ಸ್ಕೊಂಡ್ ಬಂದ್ಬಿಡು, ಸರಿ ಹೋಗ್ಬಿಡುತ್ತೆ ಅನ್ನೋದು ಇವತ್ತಿಗೂ ನಡೀತಾನೆ. ಇವತ್ತಿಗೂ ಅದೇನು ನಿಂತಿಲ್ಲ. ಹಲ್ಲಿ ಬಿದ್ರೆ ಒಳ್ಳೇದಾಗಲ್ಲ, ಅಥವಾ ಹಲ್ಲಿ ನುಡೀತು, ಶಕ್ನ ಹಿಡ್ತು, ಅಷ್ಟೂ ಇನ್ನೂ ಮುಂದುವರೆದು ಬೇಕಾದ್ರೆ ನಾವು ಈ ರಸ್ತೆ ಬದಿನಲ್ಲಿ ಗಿಳಿ ಶಾಸ್ತ್ರ ಹೇಳೋರು ಇದ್ದಾರೆ. ಗಿಳಿಗಳು ನಮ್ಮ ಭವಿಷ್ಯವನ್ನ ನುಡಿಯುವಂತ ಮಟ್ಟಕ್ಕೂ ಕೂಡ ನಾವು ಇವತ್ತು ಹೋಗಿದೀವಿ. ಈ ಮಟ್ಟಕ್ಕೆ ಮೌಢ್ಯ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಬರೀ ಇಷ್ಟು ಮಾತ್ರ ಅಲ್ಲ, ಈ ರೋಮನ್ರಿಗೆ 15ನೇ ತಾರೀಕು ಅವ್ರಿಗೆ ಒಳ್ಳೆ ದಿನ ಅಂತ ಅನ್ಸಲ್ಲ ಅವ್ರಿಗೆ. ಇದಕ್ ಪೂರಕವಾಗಿ ಒಂದು ಬೆಕ್ಕನ ಕತೆ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವಂತದ್ದೇ. ಈ ಸಂದರ್ಭದಲ್ಲಿ ಅದನ್ನ ಹೇಳಿದ್ರೆ ಸೂಕ್ತವೇನು ಅಂತ ಹೇಳಿ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಒಬ್ಬ ಪೌರೋಹಿತ್ಯ ಮಾಡುವಂತವ್ರು, ಅವ್ರ ಮನೇಲಿ ಒಂದು ಬೆಕ್ಕಿತ್ತು, ಬೆಕ್ ಸಾಕಿದ್ರು ಅವರು. ಇವರು ಪ್ರತಿ ಸರ್ತಿ ವಾರಕ್ಕೊಂದ್ 2 ದಿನ 3 ದಿನ ಏನೋ ಒಂದು ಪೌರೋಹಿತ್ಯ ನಡೀತಿತ್ತು. ಯಾರೋ ಬಂದು ಪೂಜೆ ಮಾಡಿಸೋರು, ಹೋಮ ಮಾಡಿಸೋರು, ಹವನ ಮಾಡಿಸೋರು, ಏನೋ ಆಗೋದು, ಪೂಜೆ ನಡೀತಿತ್ತು. ಅಂತ ದಿನಗಳಲ್ಲಿ ಈ ಬೆಕ್ಕು ಬಂದು ಪದೇ ಪದೇ ಅಡ್ಡ ಮಾಡೋದು, ಅದಕ್ಕೆ ಅಡ್ಡಿ ಪಡಿಸೋದು, ಅಲ್ಲಿ ಬಂದು ಕೂತ್ಕೊಳ್ಳೋದು, ಇಲ್ಲಿ ಬಂದು ನೆಗೆಯೋದು, ಏನೋ ಮಾಡ್ತಿತ್ತು. ಆ ಮನೆ ಹಿರಿಯರು ಏನ್ ಮಾಡಿದ್ರು, ಆ ಬೆಕ್ಕನ್ನು ಒಂದ್ ಕಡೆ ಕಟಾಕ್ರು, ಅದನ್ನ ಬೆಕ್ಕನ್ನು ಕಟಾಕ್ಬಿಟ್ಟು ಅದನ್ನ ಒಂದ್ ಮೂಲೆಯಲ್ಲಿ ಈ ಪೂಜೆ ಪುನಸ್ಕಾರಗಳು ಇವೆಲ್ಲ ಮಾಡ್ತಿದ್ರು. ಹಿರಿಯರು ತೀರ್ಕೊಂಡ್ರು. ಹಿರಿಯರ ಜಾಗಕ್ಕೆ ಮಗ ಬಂದ, ಬೆಕ್ಕು ತೀರ್ಕೊಂತು. ಬೆಕ್ಕಿರ್ಲಿಲ್ಲ ಅವ್ರ ಮನೆಯಲ್ಲಿ. ಮಗ ಪೂಜೆ ಶುರು ಮಾಡ್ದ. ಪೂಜೆ ಶುರು ಮಾಡೋದು ಇದ್ದಕ್ಕಿದ್ದ ಜ್ಞಾಪಕ ಬಂತು, ಅಯ್ಯೋ ನಮ್ಮಪ್ಪ ಇದ್ದಾಗ ಬೆಕ್ಕನ್ನ ಮೂಲ ಕಟಾಕಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಗೆ ಹೋಗಿ ಒಂದು ಬೆಕ್ಕನ್ನ ತಂದು ಅದನ್ನ ಮೂಲ ಕಟ್ಟಾಕ್ಬಿಟ್ಟು ಪೂಜೆ ಮಾಡುವಂತಹದ್ದು. ಅದು ಒಂದು ರೀತಿ ಹಾಸ್ಯಾಸ್ಪದ ಅನ್ಸಿದ್ರು ಕೂಡ ನಾವ್ ಇವತ್ತಿಗೂ ಬೆಕ್ಕು ಅಡ್ಡ ಬಂದ್ರೆ ಅಲ್ಲಿ ನಿಲ್ಲಿಸ್ತೀವಿ. ಈ ನಿಲ್ಸೋದ್ರಿಂದಾಗಿ ಅನೇಕ ಅವಘಡಗಳು ಕೂಡ ಸಂಭವಿಸಿದಾವೆ. ಇನ್ನು ಯಾವುದೋ ಮುಂದೆ ಹೋಗ್ತಿರ್ತಾನೆ ವೆಹಿಕಲ್ ನಲ್ಲಿ, ಒಂದ್ ಬೆಕ್ಕು ಅಡ್ಡ ಬಂದ್ಬಿಡುತ್ತೆ. ಅವನಿಗೂ ಅರಿವಿಲ್ದಿದ್ದಂಗೆನೆ ಅವನ ಮನಸ್ಸು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂದ್ರೆ, ಅವನಿಗೆ ಅರಿವಿಲ್ದಿದ್ದಂಗೆನೆ ಅವನ ಕಾಲು ಬ್ರೇಕ್ ಒತ್ತು ಬಿಡುತ್ತೆ. ಬಸ್ ನಿಂತು ಸ್ಕೂಟ್ರೋ ಕಾರೋ ನಿಲ್ಸ್ಬಿಡ್ತಾನೆ. ಹಿಂದೆ ಬಂದವನಿಗೆ ಗೊತ್ತಿಲ್ಲ ಇವ್ನು ಬೆಕ್ಕು ಹೋಯ್ತೋ, ನಿಲ್ಲಿಸ್ತಾನೋ ಬಿಡ್ತಾನೋ ಅಂತ. ಅವನ್ ಮಾಮೂಲಿ ವೇಗದಲ್ಲಿ ಬರ್ತಿರ್ತಾನೆ. ಡಿಕ್ಕಿ ಆಗೋ ಪ್ರಸಂಗಗಳು ಹಲವಾರು ನಾವು ನೋಡಿದೀವಿ. ಅಂದ್ರೆ ಬೆಕ್ಕ ಅಡ್ಡ ಬಂದ್ರಿಂದ ಬೆಕ್ಕಿಗೇನು ತಾಪತ್ರೆ ಅಲ್ಲ, ಅವನ್ ನಿಲ್ಸಿದ್ನಲ್ಲ, ಅವ್ನ್ ಹಿಂದ್ಲವನಿಗೆ ಮುಂದ್ಲವನಿಗೆ ಅವನು ತಾಪತ್ರೆ ಆಯ್ತು ಅಷ್ಟೇನೇನೆ. ಈ ಬೆಕ್ಕ ಅಡ್ಡ ಬಂತು, ಯಾರೋ ಖಾಲಿ ಬಿಂದಿಗೆ ತಂದ್ರು, ಈ ಎಲ್ಲವೂ ಈ 21ನೇ ಶತಮಾನದಲ್ಲೂ ನಡೀತಿರೋದು ಒಂದು ರೀತಿ ಸೋಜಿಗಾನೆ ಸರಿ. ಸೊ ಈ ಎಲ್ಲ ಅಂಶಗಳಿಂದ ನೋಡಿದಾಗ ನಾವು ಏನು ಇದನ್ನ ಬರುತ್ತೆ ಅಂತಂದ್ರೆ, ಈ ದಿಕ್ಕಿನಲ್ಲಿ ನಾವು ಸಾಕ್ತಾ ಮೌಢ್ಯಗಳನ್ನೇ ನಾವು ಕಟ್ಕೊಂಡು ವೈಚಾರಿಕತೆಯನ್ನ ಬದಿಗೊತ್ತಿ ಎಲ್ಲಿವರೆಗೆ ಸಾಗೋದು, ಏನ್ ಅದರಿಂದ ಅನುಕೂಲಗಳೇನು, ಅನಾನುಕೂಲಗಳೇನು, ಇದರಿಂದ ಹಲವಾರು ಅನುಕೂಲಗಳಿಂದ ಹೆಚ್ಚಾಗಿ ಅನಾನುಕೂಲಗಳೇ ಆಗ್ತಿರೋದ್ರಿಂದಾನು ಅದನ್ನ ಮನಗಂಡಿಯೂ ನಾವು ಆ ಮೌಢ್ಯವನ್ನ ಬಿಟ್ಬಿಡೋದಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ, ಬಿಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಿನಲ್ಲಿ ಭಯ ಅನ್ನೋದು ಕಾಡ್ತಾ ಇದೆ. ಮನುಷ್ಯನಿಗೆ ಅದು ದೊಡ್ಡ ಭಯ ಅಂದ್ರೆ ಜೀವ ಭಯ. ನನ್ನ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ, ಇದನ್ನ ನಾನು ಉಲ್ಲಂಘಿಸಿದ್ರೆ
ನಮ್ಮ ಮನೇಲಿ ಅನೂಚಾನವಾಗಿ ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ನಾನು ಉಲ್ಲಂಘಿಸಿದ್ರೆ ನನ್ಗೇನಾದ್ರೂ ತಾಪತ್ರೆ ಆಗುತ್ತೇನೋ, ನನ್ನ ಜೀವಹಾನಿ ಆಗುತ್ತೇನೋ ಅನ್ನೋ ಭಯಕ್ಕೆ ಅದನ್ನ ಬಿಡೋಕ್ ನಾವು ಒಪ್ತಿಲ್ಲ. ಈ ಮದುವೆ ಸಮಾರಂಭ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಎಲ್ಲವೂ ಜ್ಯೋತಿಷ್ಯಗಳು ಹೇಳ್ದ ಹಾಗೇ ನಡೀತವೆ. ಅಲ್ಲಿ ಗಣಗಳು, ಕೂಟಗಳು ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಅವ್ರು ಮಾಡ್ತಾರೆ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಮದುವೆಗಳು ಸಕ್ಸಸ್ಫುಲ್ ಆಗಿದ್ದಾವೆ, ಎಷ್ಟು ಜೋಡಿಗಳು ಸಂಸಾರವನ್ನು ಸುಖವಾಗಿ ನೀಗಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಮುಖ್ಯ. ಮೊದಲೆಲ್ಲ ಅದಕ್ಕೊಂದು ಅರ್ಥ ಇರ್ತಿತ್ತು. ಪ್ರತಿಯೊಂದಕ್ಕೂ ಒಂದು ಅದಕ್ಕೊಂದು ಕಾರಣ ಇದೆ, ವೈಜ್ಞಾನಿಕವಾಗಿಯೂ ಕಾರಣ ಇದೆ ಅದಕ್ಕೆ. ಆದ್ರೆ ನಾವು ವೈಜ್ಞಾನಿಕ ಕಾರಣವನ್ನ ಮರೆತುಬಿಟ್ಟು ಕೇವಲ ನಂಬಿಕೆಗಾಗಿ ಮಾತ್ರ ಇವೆಲ್ಲವನ್ನು ಉಳಿಸ್ಕೊಂಡಿದ್ದೇವೆ. ಇವತ್ತು ಹೇಗಾಗಿದೆ ಅಂತಂದ್ರೆ, ಲವ್ ಅಟ್ ಫಸ್ಟ್ ಸೈಟ್, ಡೈವರ್ಸ್ ಅಟ್ ಫಸ್ಟ್ ಫೈಟ್ ಅಂತ. ಯಾರು ಇವತ್ತು ಈ ಜ್ಯೋತಿಷಗಳ ಪ್ರಕಾರವಾಗಿ ಗಣ ಕೂಟ ಇವೆಲ್ಲವನ್ನು ನೋಡಿ ಸಂಸಾರ ಸಾಗಿಸೋದು, ಸಂಸಾರ ತೂಗಿಸೋದು ಈ ಇದರಲ್ಲಿ ಇಲ್ಲ, ಈ ವ್ಯವಸ್ಥೆಯಲ್ಲಿ ಇಲ್ಲ. ಇವತ್ತು ಇಬ್ಬರಿಗೂ ಒಂದು ರೀತಿಯ ಅಹಮಿಕೆ ತಲೆದೋರಿರೋದ್ರಿಂದ ಇವ್ಯಾವೂ ಕೆಲಸ ಮಾಡಲ್ಲ. ಮೊದಲೆಲ್ಲ ಹಿರಿಯರನ್ನ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತಗೊಳ್ಳುವಾಗ ಆ ಹಿರೀಕರು ಹೇಳೋರು, ಮಕ್ಕಳೇ ಆರಾಮಾಗಿ 100 ವರ್ಷ ಸುಖವಾಗಿ ಬದುಕ್ರಪ್ಪ ಅಂತ ಹೇಳಿ ಆಶೀರ್ವಾದ ಮಾಡೋರು. ಬಟ್ ಇವತ್ತು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದ್ರೆ, ನೋಡ್ರಪ್ಪ ಮದುವೆ ಮಾಡ್ಕೊಂಡಿದ್ದೀರಿ, ಕನಿಷ್ಠ 3 ವರ್ಷ ಆದ್ರೂ ಸುಖವಾಗಿ ಬಾಳ್ರಯ್ಯ ಅನ್ನೋ ಮಟ್ಟಕ್ಕೆ ನಾವು ಹೊರಟೋಗಿದ್ದೀವಿ. ಅಂದ್ರೆ ನಾವು ನಮ್ಮ ಮಾನಸಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಎಲ್ಲದಕ್ಕೂ ಮುಖ್ಯ ಕಾರಣ ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಧಾವಂತದ ಬದುಕು. ಈ ಧಾವಂತದ ಬದುಕಿನಿಂದಾಗಿಯೇ ಇಷ್ಟೆಲ್ಲ ಲೋಪದೋಷಗಳು, ಇಷ್ಟೆಲ್ಲ ಅವಘಡಗಳು, ಇಷ್ಟೆಲ್ಲ ಅನಾಹುತಗಳು, ಇಷ್ಟೆಲ್ಲ ದುರಂತಗಳು, ಮಾನಸಿಕ ಕ್ಲೇಶ, ಮಾನಸಿಕ ಹಿಂಸೆ ನಡೀತಿರೋದು ಈ ಕಾರಣಕ್ಕಾಗಿ ಹೊರತು ಬೇರೆ ಯಾವ ಕಾಲಕ್ಕೂ ಅಲ್ಲ, ಬೇರೆ ಯಾವ ಘಟ್ಟಕ್ಕೂ ಅಲ್ಲ ಅದು. ಹೀಗಾಗಿ ಇವತ್ತಿನ ಈ ಎಪಿಸೋಡನ್ನ ಇಲ್ಲಿಗೆ ಮುಗಿಸಿ, ನಾನು ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕಿಂತ ದೊಡ್ಡ ಒಂದು ಮೌಢ್ಯ ನಮ್ಮ ದೇಶದಲ್ಲಿ ಇವತ್ತು ನಡೀತಿದೆ, ಅದರ ಬಗ್ಗೆ ನಾನು ಮಾತನಾಡ್ತೀನಿ. ನಮಸ್ಕಾರ.